ಎಷ್ಟು ಜನ ಸಿಲುಕಾಕೊಂಡವರಿದ್ದಾರೆ ಸರ್? ತಮ್ಗೇನು ಮಾಹಿತಿ ಸಿಕ್ಕಿದೆ ಇಲ್ಲಿ ಬಂದು ಕನ್ನಡಿಗರ ಬಗ್ಗೆ? ಇಂಜುರೀಸ್ ಆಗಿದ್ರು ಬಹಳ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಎಷ್ಟು ಜನಕ್ಕಾಗಿದೆ ಅಂತ ಮಾಹಿತಿ ಇಲ್ಲ. ನಾವು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಆಲ್ರೆಡಿ 3 ಡೆಡ್ ಬಾಡೀಸ್ ನಮ್ಮಲ್ಲಿ ಕರ್ನಾಟಕದವ್ರಿತ್ತು. ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದ್ರ ಜೊತೆಗೆ ಅವರ ರಿಲೇಷನ್ಸ್, ಫ್ಯಾಮಿಲಿ ಮೆಂಬರ್ಸ್ ನ ಅಟ್ಯಾಚ್ ಮಾಡಿ ಮಾನ್ಯ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರು ಬಂದ ಸಂದರ್ಭದಲ್ಲಿ ಅವ್ರ ಜೊತೆಗೆ ಲಾಸ್ಟ್ ಏನು ರೆಸ್ಪೆಕ್ಟ್ ಇತ್ತು ಅದರಲ್ಲಿ ಭಾಗವಹಿಸಿ ಅವ್ರ ಬಾಡಿಗಳನ್ನ ಏರ್ಪೋರ್ಟ್ ಮುಖಾಂತರ ಬೆಂಗಳೂರಿಗೆ ನಮ್ದು ಶಿವರಾತ್ರಿಗೆಲ್ಲ ತಲುಪಿದೆ. ಈಗ ಯಾರು ಡೆತ್ ಆಗಿದ್ದಾರೆ ಅವ್ರ ಮನೆಯವರಿಗೆಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಾಗಿದೆಯಾ? ಮತ್ತೆ ತಗೊಂಡು ಹೋಗುದು ಮತ್ತೆ ಮುಂದೆ ಈಗ ಇಂಜುರಿ ಆದವರಿಗೆ ಅವರಿಗೆಲ್ಲ ಆರೋಗ್ಯ ಮತ್ತೊಂದು ಎಲ್ಲವೂ ಇಲ್ಲಿ ಕನ್ನಡಿಗರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆ ನೋಡ್ತಾ ಇದೆ. ಹೀಗೆ ಇಂಜುರೀಸ್ಗಳು ನಾವು ಚೆಕ್ ಮಾಡಿದ್ವಿ, ಯಾರು ನಮಗೆ ಸಿಕ್ಕಿಲ್ಲ. ಆ ತರ ಹಾಸ್ಪಿಟಲ್ ಇದೆ, ಫೋನ್ ನಂಬರ್ಸ್ ಎಲ್ಲ ತಕ್ಷಣ ಅಂತೀವಿ. ಆ ತರ ಇಲ್ಲಿ ಇಲ್ಲ. ಇಂಜುರೀಸ್ ಆಗಿರ್ತಕ್ಕಂಥವ್ರು ಯಾರು ಇಲ್ಲ ಜಾಸ್ತಿ. ಬಳ್ಳಾರಿ ಕೇಸ್ ಕೂಡ ಇಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ. ಸೊ ಬಟ್ ಆದ್ರೆ ಬೇರೆಯವ್ರು ಯಾರು ಬಂದಿದ್ದಾರೆ ಇವತ್ತು ಈಗ ತಾವಿಲ್ಲಿ ಏನಾದ್ರೆ ಬೋಟ್ ಹೋಗಿದೆ ಇಂಥಲ್ಲಿ ಬಹಳಷ್ಟು ಸಂತರಗತಿ ಪರಿಹಾರ ಮತ್ತೊಂದು ಆ ವಿಚಾರದ ಬಗ್ಗೆ ಚರ್ಚೆಗಳಾಗಿದೆ. ಈಗ ಮಾತಾಡೋದು ಸರಿಯಲ್ಲ. ಬಟ್ ಇರ್ತಕ್ಕಂಥ ಇದೇನು ಫಸ್ಟ್ ಟಾರ್ಗೆಟ್ ಇದೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಆತಂಕ ಇದೆ. ರಾತ್ರಿ ಅಥವಾ ನಾಳೆ ಮಧ್ಯಾಹ್ನ ಒಳಗೆ ನನ್ನ ಪ್ರಕಾರ ನಮ್ಗೆ ಫ್ಲೈಟ್ ಸಿಗುತ್ತೆ. ಅವ್ರಿಗೆ ಕೆಲವು ಬುಕ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಫ್ಲೈಟ್ಸ್ ನಾಳೆಗೆ. ಕೆಲವರು ಅವ್ರಿಗೆ ಟಿಕೆಟ್ ಸಿಕ್ಕಾಗಿದೆ, ಅವ್ರು ಹೋಗ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ, ಯಾರಿಗೆ ಬುಕ್ ಆಗಿಲ್ಲ, ಯಾವ್ದು ಆತಂಕಕ್ಕೆ ಒಳಗಾಗದ್ ಬೇಡ. ಯಾರು ನಿಮ್ಮ ಓಟುಗಳು ಬಿಟ್ಟು ಜಾಸ್ತಿ ಹೊರಗಡೆ ಹೋಗ್ಲೇಬೇಡಿ. ಸೊ ನಾವು ಸ್ವತಃ ನಿಮಗೆ ಸಂಪರ್ಕದಲ್ಲಿ ಬಂದು ನಾವೇ ನಿಮ್ಮನ್ನ ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನಿಮ್ಗೆ ಬಿಡ್ತಕ್ಕಂಥ ವ್ಯವಸ್ಥೆ, ನಾವು ಬೆಂಗಳೂರು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಸಹಜವಾಗಿ ಇದು ಟೂರಿಸ್ಟ್ಗಳು ಅತಿ ಹೆಚ್ಚು ಬರುವಂತ ಸಮಯ. ಕರ್ನಾಟಕದಿಂದ ಬಹುತೇಕ ಜನ ಬಂದಿದ್ದಾರೆ. ಬಂದವರೆಲ್ಲರೂ ಕೂಡ ಹೋಟೆಲ್ ಅಲ್ಲಿ ಹೊರಗಡೆ ಬರೋದು ಕೂಡ ಭಯಪಡ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಈಗೆಲ್ಲ ಈ ಭಾಗದಲ್ಲಿ ಎಸ್ಪೆಷಲಿ ತಾವು ಕೂಡ ಇಲ್ಲಿ ಬಂದಿದ್ದೀರಿ, ಬಿಗಿ ಬಂದೋಬಸ್ತ್ ಇದೆ, ಪೀಸ್ಫುಲ್ ಆಗಿದೆ ಈ ಸಂದರ್ಭದಲ್ಲಿ. ಶ್ರೀನಗರದಲ್ಲಿ ಯಾರಿದ್ದಾರೆ, ಕಟ್ರಾದಲ್ಲಿ ಯಾರಿದ್ದಾರೆ, ಜಮ್ಮುದಲ್ಲಿ ಯಾರು ಹೋಟ್ಲ್ ಇದ್ದಾರೆ, ಹೋಟ್ಲಲ್ಲಿ ಹೊರಗಡೆ ಹೋಗ್ಬೇಡಿ. ನಾವು ಶ್ರೀನಗರ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಕನ್ನಡಿಗರಿಗೆ ನೇರವಾಗಿ ಏರ್ಪೋರ್ಟ್ ನಿಂದ ನಡ್ಕೊಂಡಿದ್ರು. ನಾವು ಏನ್ ಹೇಳ್ತೀವಿ ಸರ್? ಇದು ಖಂಡನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ತಕ್ಕಂಥದ್ದು, ರಾಜಕೀಯವಾಗಿ ಟೀಕೆ ಮಾಡ್ತಕ್ಕಂಥದ್ದು. ಯಾವ ಮನುಷ್ಯನಿಗೆ ಏನೋ ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ಮಾಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರೆ ಕಮ್ಮಿ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಜಾಸ್ತಿ ಫೋಕಸ್ ಇದ್ರ ಬಗ್ಗೆ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಭಯೋತ್ಪಾದನೆಯನ್ನ ನಿಗ್ರಹ ಮಾಡಬೇಕು ಅನ್ನೋ ಕೂಗು ಇವತ್ತಿಂದಲ್ಲ, ಇದನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಹೋರಾಟ ನಮ್ದು ನಿರಂತರವಾಗಿತ್ತು. ಅದೆಲ್ಲದರ ಹೊರತಾಗಿ ದೊಡ್ಡದೊಂದು ಆಘಾತ, ದೊಡ್ಡದೊಂದು ದುರಂತ ಆಗಿದೆ ಈ ದೇಶಕ್ಕೆ, ಈ ಕೇಂದ್ರ ಸರ್ಕಾರಕ್ಕೆ. ತಾವೇನ್ ಹೇಳ್ತಿದ್ದಾರೆ? ಈಗ ಟೀಕೆ ಮಾಡತಕ್ಕಂಥ ಸಂದರ್ಭ ಅಲ್ಲ, ವಿಷಯನೂ ಟೀಕೆ ಮಾಡತಕ್ಕಂಥ ಸಮಯನೂ ಅಲ್ಲ. ಈಗ ಇರ್ತಕ್ಕಂಥ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ, ರಾಜ್ಯ ಸರ್ಕಾರ ಬೇರೆ, ಕೇಂದ್ರ ಸರ್ಕಾರ ಬೇರೆ, ಬಿಜೆಪಿ ಕಾಂಗ್ರೆಸ್ ಅಂತಕ್ಕಂಥ ಮಾತಲ್ಲ. ಈಗ ಇರ್ತಕ್ಕಂಥದ್ದು ಎಲ್ಲರೂ ಸೊಲೈಟಿ, ಯಾರು ಜೀವನ ಕಳ್ಕೊಂಡಿದ್ದಾರೆ ಇದರ ಜೊತೆಗೆ ಇವತ್ತು ನಾವೆಲ್ಲ ಒಂದಾಗಿ ಇದನ್ನ ಎದುರಿಸಬೇಕಾಗುತ್ತೆ. ಟೆರರಿಸಂ ಅಂತಕ್ಕಂಥದ್ದು ಇವತ್ತೇನು ಹುಟ್ಟಿರ್ತಕ್ಕಂಥದ್ದು, ಇವತ್ತು ಆಗಿರ್ತಕ್ಕಂಥದ್ದು ಹಲವಾರು ವರ್ಷಗಳು ಬರೀ ನಮ್ಮ ದೇಶದಲ್ಲ, ಎಲ್ಲ ದೇಶದಲ್ಲಿ ಕಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕು. ನಾನು ಇದ್ರ ಬಗ್ಗೆ ರಾಜಕೀಯವಾಗಿ ಈಗ ಮಾಡಬೇಕಂತ ಟೀಕೆ ಮಾಡಬಹುದು. ಇಲ್ಲಿವರೆಗೂ ಡೆತ್ ಆಗಿದ್ದಾರೆ, ಎಷ್ಟು ಜನ ಮೇಜರ್ ಇಂಜೂರಿ ಇದ್ದಾರೆ, ಎಷ್ಟು ಜನ ಸಿಲುಕಾಕೊಂಡವರಿದ್ದಾರೆ? ತಮ್ಗೇನು ಮಾಹಿತಿ ಸಿಕ್ಕಿದೆ ಇಲ್ಲಿ ಬಂದು ಕನ್ನಡಿಗರ ಬಗ್ಗೆ? ಇಂಜುರೀಸ್ ಆಗಿದ್ರು ಬಹಳ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಎಷ್ಟು ಜನಕ್ಕಾಗಿದೆ ಅಂತ ಮಾಹಿತಿ ಇಲ್ಲ. ನಾವು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಆಲ್ರೆಡಿ 3 ಡೆಡ್ ಬಾಡೀಸ್ ನಮ್ಮಲ್ಲಿ ಕರ್ನಾಟಕದವ್ರಿತ್ತು. ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದ್ರ ಜೊತೆಗೆ ಅವರ ರಿಲೇಷನ್ಸ್, ಫ್ಯಾಮಿಲಿ ಮೆಂಬರ್ಸ್ ನ ಅಟ್ಯಾಚ್ ಮಾಡಿ ಮಾನ್ಯ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರು ಬಂದ ಸಂದರ್ಭದಲ್ಲಿ ಅವ್ರ ಜೊತೆಗೆ ಲಾಸ್ಟ್ ಏನು ರೆಸ್ಪೆಕ್ಟ್ ಇತ್ತು ಅದರಲ್ಲಿ ಭಾಗವಹಿಸಿ ಅವ್ರ ಬಾಡಿಗಳನ್ನ ಏರ್ಪೋರ್ಟ್ ಮುಖಾಂತರ ಬೆಂಗಳೂರಿಗೆ ನಮ್ದು ಶಿವರಾತ್ರಿಗೆಲ್ಲ ತಲುಪಿದೆ. ಈಗ ಯಾರು ಡೆತ್ ಆಗಿದ್ದಾರೆ ಅವ್ರ ಮನೆಯವರಿಗೆಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಾಗಿದೆಯಾ? ಮತ್ತೆ ತಗೊಂಡು ಹೋಗುದು ಮತ್ತೆ ಮುಂದೆ ಈಗ ಇಂಜುರಿ ಆದವರಿಗೆ ಅವರಿಗೆಲ್ಲ ಆರೋಗ್ಯ ಮತ್ತೊಂದು ಎಲ್ಲವೂ ಇಲ್ಲಿ ಕನ್ನಡಿಗರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆ ನೋಡ್ತಾ ಇದೆ. ಹೀಗೆ ಇಂಜುರೀಸ್ಗಳು ನಾವು ಚೆಕ್ ಮಾಡಿದ್ವಿ, ಯಾರು ನಮಗೆ ಸಿಕ್ಕಿಲ್ಲ. ಆ ತರ ಹಾಸ್ಪಿಟಲ್ ಇದೆ, ಫೋನ್ ನಂಬರ್ಸ್ ಎಲ್ಲ ತಕ್ಷಣ ಅಂತೀವಿ. ಆ ತರ ಇಲ್ಲಿ ಇಲ್ಲ. ಇಂಜುರೀಸ್ ಆಗಿರ್ತಕ್ಕಂಥವ್ರು ಯಾರು ಇಲ್ಲ ಜಾಸ್ತಿ. ಬಳ್ಳಾರಿ ಕೇಸ್ ಕೂಡ ಇಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ. ಸೊ ಬಟ್ ಆದ್ರೆ ಬೇರೆಯವ್ರು ಯಾರು ಬಂದಿದ್ದಾರೆ ಇವತ್ತು ಈಗ ತಾವಿಲ್ಲಿ ಏನಾದ್ರೆ ಬೋಟ್ ಹೋಗಿದೆ ಇಂಥಲ್ಲಿ ಬಹಳಷ್ಟು ಸಂತರಗತಿ ಪರಿಹಾರ ಮತ್ತೊಂದು ಆ ವಿಚಾರದ ಬಗ್ಗೆ ಚರ್ಚೆಗಳಾಗಿದೆ.
ಈಗ ಮಾತಾಡೋದು ಸರಿಯಲ್ಲ. ಬಟ್ ಇರ್ತಕ್ಕಂತ ಇದೇನು ಫಸ್ಟ್ ಟಾರ್ಗೆಟ್ ಇದೆ, ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೆ ಆತಂಕ ಇದೆ. ರಾತ್ರಿ ಅಥವಾ ನಾಳೆ ಮಧ್ಯಾಹ್ನ ಒಳಗೆ ನನ್ನ ಪ್ರಕಾರ ನಮ್ಗೆ ಫ್ಲೈಟ್ ಸಿಗುತ್ತೆ. ಅವ್ರಿಗೆ ಕೆಲವು ಬುಕ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಫ್ಲೈಟ್ಸ್ ನಾಳೆಗೆ, ಕೆಲವರು ಆಲ್ರೆಡಿ ಟಿಕೆಟ್ ಸಿಕ್ಕಾಗಿದೆ, ಅವ್ರು ಹೋಗ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ, ಯಾರಿಗೆ ಬುಕ್ ಆಗಿಲ್ಲ, ಯಾವ್ದು ಆತಂಕಕ್ಕೆ ಒಳಗಾಗದ್ ಬೇಡ. ಯಾರು ನಿಮ್ಮ ಓಟುಗಳು ಬಿಟ್ಟು ಜಾಸ್ತಿ ಹೊರಗಡೆ ಹೋಗ್ಲೇಬೇಡಿ. ಸೊ ನಾವು ಸ್ವತಃ ನಿಮಗೆ ಸಂಪರ್ಕದಲ್ಲಿ ಬಂದು ನಾವೇ ನಿಮ್ಮನ್ನ ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನಿಮ್ಗೆ ಬಿಡ್ತಕ್ಕಂಥ ವ್ಯವಸ್ಥೆ, ನಾವು ಬೆಂಗಳೂರು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಸಹಜವಾಗಿ ಇದು ಟೂರಿಸ್ಟ್ಗಳು ಅತಿ ಹೆಚ್ಚು ಬರುವಂತ ಸಮಯ. ಕರ್ನಾಟಕದಿಂದ ಬಹುತೇಕ ಜನ ಬಂದಿದ್ದಾರೆ. ಬಂದವರೆಲ್ಲರೂ ಕೂಡ ಹೋಟೆಲ್ ಅಲ್ಲಿ ಹೊರಗಡೆ ಬರೋದು ಕೂಡ ಭಯ ಪಡ್ತಾ ಇದ್ದಾರೆ, ಆತಂಕಪಟ್ಟಿದ್ದಾರೆ. ಈಗೆಲ್ಲ ಈ ಭಾಗದಲ್ಲಿ ಎಸ್ಪೆಷಲಿ ತಾಪುಡಿಯಲ್ಲಿ ಬಂದಿದ್ದೀರಿ, ಬಿಗಿ ಬಂದೋಬಸ್ತ್ ಇದೆ, ಪೀಸ್ಫುಲ್ ಆಗಿದೆ. ಈ ಸಂದರ್ಭದಲ್ಲಿ ಶ್ರೀನಗರದಲ್ಲಿ ಯಾರು ಇದ್ದಾರೆ, ಕಟ್ರಾದಲ್ಲಿ ಯಾರಿದ್ದಾರೆ, ಜಮ್ಮುನಲ್ಲಿ ಯಾರು ಹೋಟ್ಲಲ್ಲಿ ಇದ್ದಾರೆ, ಹೋಟ್ಲಲ್ಲಿ ಹೊರಗಡೆ ಹೋಗ್ಬೇಡಿ. ನಾವು ಶ್ರೀನಗರ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಕನ್ನಡಿಗರಿಗೆ ನೇರವಾಗಿ ಏರ್ಪೋರ್ಟ್ ನಿಂದ ನಡ್ಕೊಂಡಿದ್ರು. ನಾವು ಏನ್ ಹೇಳ್ತೀವಿ ಸರ್? ಇದು ಖಂಡನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ತಕ್ಕಂಥದ್ದು, ರಾಜಕೀಯವಾಗಿ ಟೀಕೆ ಮಾಡ್ತಕ್ಕಂಥದ್ದು. ಯಾವ ಮನುಷ್ಯನಿಗೆ ಏನೋ ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ಮಾಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರೆ ಕಮ್ಮಿ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಜಾಸ್ತಿ ಫೋಕಸ್ ಇದ್ರ ಬಗ್ಗೆ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಭಯೋತ್ಪಾದನೆಯನ್ನ ನಿಗ್ರಹ ಮಾಡಬೇಕು ಅನ್ನೋ ಕೂಗು ಇವತ್ತಿಂದಲ್ಲ, ಇದನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಹೋರಾಟ ನಮ್ದು ನಿರಂತರವಾಗಿತ್ತು. ಅದೆಲ್ಲದರ ಹೊರತಾಗಿ ದೊಡ್ಡದೊಂದು ಆಘಾತ, ದೊಡ್ಡದೊಂದು ದುರಂತ ಆಗಿದೆ ಈ ದೇಶಕ್ಕೆ, ಈ ಕೇಂದ್ರ ಸರ್ಕಾರಕ್ಕೆ. ತಾವೇನ್ ಹೇಳ್ತೀವಿ? ಈಗ ಟೀಕೆ ಮಾಡತಕ್ಕಂಥ ಸಂದರ್ಭ ಅಲ್ಲ, ವಿಷಯನೂ ಟೀಕೆ ಮಾಡತಕ್ಕಂಥ ಸಮಯನೂ ಅಲ್ಲ. ಈಗಿರ್ತಕ್ಕಂಥ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ, ಇವರಿಗೆ ರಾಜ್ಯ ಸರ್ಕಾರ ಬೇರೆ, ಕೇಂದ್ರ ಸರ್ಕಾರ ಬೇರೆ, ಬಿಜೆಪಿ ಕಾಂಗ್ರೆಸ್ ಅಂತಕ್ಕಂಥ ಮಾತಲ್ಲ. ಈಗಿರ್ತಕ್ಕಂಥದ್ದು ಎಲ್ಲರೂ ಸೊಲೈಟಿ, ಯಾರು ಜೀವನ ಕಳ್ಕೊಂಡಿದ್ದಾರೆ ಇದರ ಜೊತೆಗೆ ಇವತ್ತು ನಾವೆಲ್ಲ ಒಂದಾಗಿ ಇದನ್ನ ಎದುರಿಸಬೇಕಾಗುತ್ತೆ. ಟೆರರಿಸಂ ಅಂತಕ್ಕಂಥದ್ದು ಇವತ್ತೇನು ಹುಟ್ಟಿರ್ತಕ್ಕಂಥದ್ದು, ಇವತ್ತಾಗಿರ್ತಕ್ಕಂಥದ್ದು ಹಲವಾರು ವರ್ಷಗಳು ಬರೀ ನಮ್ಮ ದೇಶದಲ್ಲ, ಎಲ್ಲ ದೇಶದಲ್ಲಿ ಕಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕು. ನಾನು ಇದ್ರ ಬಗ್ಗೆ ರಾಜಕೀಯವಾಗಿ ಈಗ ಸಂದರ್ಭಕ್ಕಂತೂ ಟೀಕೆ ಮಾಡಬಹುದು. ಇಲ್ಲಿವರೆಗೂ ಡೆತ್ ಆಗಿದ್ದಾರೆ, ಎಷ್ಟು ಜನ ಮೇಜರ್ ಇಂಜೂರಿ ಇದ್ದಾರೆ, ಎಷ್ಟು ಜನ ಸಿಲುಕಾಕೊಂಡವರಿದ್ದಾರೆ? ತಮ್ಗೇನು ಮಾಹಿತಿ ಸಿಕ್ಕಿದೆ ಇಲ್ಲಿ ಬಂದು ಕನ್ನಡಿಗರ ಬಗ್ಗೆ? ಇಂಜುರೀಸ್ ಆಗಿದ್ರು ಬಹಳ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ, ಎಷ್ಟು ಜನಕ್ಕಾಗಿದೆ ಅಂತ ಮಾಹಿತಿ ಇಲ್ಲ. ನಾವು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಆಲ್ರೆಡಿ 3 ಡೆಡ್ ಬಾಡೀಸ್ ನಮ್ಮಲ್ಲಿ ಕರ್ನಾಟಕದವ್ರದ್ದು. ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದ್ರ ಜೊತೆಗೆ ಅವರ ರಿಲೇಷನ್ಸ್, ಫ್ಯಾಮಿಲಿ ಮೆಂಬರ್ಸ್ ನ ಅಟ್ಯಾಚ್ ಮಾಡಿ ಮಾನ್ಯ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರು ಬಂದ ಸಂದರ್ಭದಲ್ಲಿ ಅವ್ರ ಜೊತೆಗೆ ಲಾಸ್ಟ್ ಏನು ರೆಸ್ಪೆಕ್ಟ್ ಇತ್ತು ಅದರಲ್ಲಿ ಭಾಗವಹಿಸಿ ಅವ್ರ ಬಾಡಿಗಳನ್ನ ಏರ್ಪೋರ್ಟ್ ಮುಖಾಂತರ ಬೆಂಗಳೂರಿಗೆ ನಮ್ದು ಶಿವರಾತ್ರಿಗೆಲ್ಲ ತಲುಪಿದೆ. ಈಗ ಯಾರು ಡೆತ್ ಆಗಿದ್ದಾರೆ ಅವ್ರ ಮನೆಯವರಿಗೆಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಾಗಿದೆಯಾ? ಮತ್ತೆ ತಗೊಂಡು ಹೋಗುದು, ಮತ್ತೆ ಮುಂದೆ ಈಗ ಇಂಜುರಿ ಆದವರಿಗೆ ಅವರಿಗೆಲ್ಲ ಆರೋಗ್ಯ ಮತ್ತೊಂದು ಎಲ್ಲವೂ ಇಲ್ಲಿ ಕನ್ನಡಿಗರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆ ನೋಡ್ತಾ ಇದೆ. ಹೀಗೆ ಇಂಜುರೀಸ್ಗಳು ನಾವು ಚೆಕ್ ಮಾಡಿದ್ವಿ, ಯಾರು ನಮಗೆ ಸಿಕ್ಕಿಲ್ಲ. ಆ ತರ ಆಸ್ಪತ್ರೆ ಇದೆ, ಫೋನ್ ನಂಬರ್ಸ್ ಎಲ್ಲ ತಕ್ಷಣ ಇದ್ದೀವಿ. ಆ ತರ ಇಲ್ಲಿ ಇಲ್ಲ, ಇಂಜುರೀಸ್ ಆಗಿರ್ತಕ್ಕಂಥವ್ರು ಯಾರು ಇಲ್ಲ ಜಾಸ್ತಿ. ಬಳ್ಳಾರಿ ಕೇಸ್ ಕೂಡ ಇಲ್ಲ ಅನ್ಸುತ್ತೆ ಅನ್ಕೋತಾರೆ. ಸೊ ಬಟ್ ಆದ್ರೆ ಬೇರೆ ಯಾರು ಬಂದಿದ್ದಾರೆ ಇವತ್ತು ತಾವಿಲ್ಲಿ ಏನಾದ್ರೆ ಬೋಟ್ ಹೋಗಿದೆ ಇಂಥಲ್ಲಿ ಬಹಳಷ್ಟು ಸಂತರಗತಿ ಪರಿಹಾರ ಮತ್ತೊಂದು ಆ ವಿಚಾರದ ಬಗ್ಗೆ ಚರ್ಚೆಗಳಾಗಿದೆ. ಈಗ ಮಾತಾಡೋದು ಸರಿಯಲ್ಲ. ಬಟ್ ಇರ್ತಕ್ಕಂಥ ಇದೇನು ಫಸ್ಟ್ ಟಾರ್ಗೆಟ್ ಇದೆ, ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೆ ಆತಂಕ ಇದೆ, ಭಯ.